ಹಲೋ ಎಲ್ಲರಿಗೂ, ಇವತ್ತು ನಾನು ಮಶ್ರೂಮ್ ಘೀ ರೋಸ್ಟ್ ಸುಲಭವಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ನಾನು ಫಸ್ಟು 400 ಗ್ರಾಮಷ್ಟು ಮಶ್ರೂಮ್ ತಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ 1 ಚಮಚದಷ್ಟು ಉಪ್ಪು, ಒಂದು ಅರ್ಧ ಚಮಚ ಅರಿಶಿನ, ಒಂದು ಅರ್ಧ ಚಮಚ ಪೆಪ್ಪರ್ ಪೌಡರ್, ಆಮೇಲೆ 1 ಸ್ಪೂನು ಚಿಲ್ಲಿ ಪೌಡರು ಮತ್ತು 1 ದೊಡ್ಡ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ. ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೋದಕ್ಕೆ ಸ್ವಲ್ಪ ಮೆಂತ್ಯ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನು ಸೋಂಪು, 1 ಚಿಕ್ಕ ಸ್ಪೂನು ಮೆಣಸು, ಒಂದು ಸ್ವಲ್ಪ ಚಕ್ಕೆ, ಒಂದು 3ರಿಂದ 4 ಲವಂಗ ಹಾಕ್ಕೊಂಡು, ಆಮೇಲೆ ಒಂದು 8ರಿಂದ 10 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದನ್ನು ಲೈಟಾಗಿ ಫ್ರೈ ಮಾಡಿಕೊಂಡು, ಉರಿ ಕಡಿಮೆಯಲ್ಲಿ ಸುಡಬಾರ್ದು ಇದು. ಆಮೇಲೆ ಒಂದು 8ರಿಂದ 10 ನೀವು ಖಾರಕ್ಕೆ ನೋಡಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ಈ ಥರ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಲೈಟಾಗಿ ಫ್ರೈ ಆಗಬೇಕು, ಕ್ರಿಸ್ಪ್ ಆಗಬೇಕಷ್ಟೇ, ಇದು ಬಣ್ಣ ಚೇಂಜ್ ಆಗಬಾರ್ದು. ಆಮೇಲೆ ಸ್ವಿಚ್ ಆಫ್ ಮಾಡಿಬಿಟ್ಟು ಇದನ್ನು ಫುಲ್ಲು ತಣ್ಣಗೆ ಮಾಡ್ಕೊಳ್ಳಿ. ತಣ್ಣಗೆ ಮಾಡ್ಕೊಂಡ ಮೇಲೆ ನಾನು ಒಂದು ಮಿಕ್ಸಿ ಜಾರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು 1 ಈರುಳ್ಳಿ ಕಟ್ ಮಾಡಿರೋದು, ಆಮೇಲೆ 1 ಸ್ಪೂನು ಧನಿಯಾ ಪೌಡರ್. ಧನಿಯಾ ನೀವು ಮನೇಲಿದ್ದರೆ ಅದನ್ನು ನೀವು ಹುರಿಯೋಕ್ಕೆ ಹಾಕ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು, ತುಂಬ ಸ್ಮೂತಾಗಿರಬೇಕು ನೋಡಿ. ಈ ಥರ ಪೇಸ್ಟ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಕಡೆ ಎತ್ತಿಟ್ಕೊಂಡು ನಾವು ಒಂದು ಪ್ಯಾನ್ನ ಈಗ ಕಾಯಿಸ್ಕೊಂಡೋದಕ್ಕೆ 3 ದೊಡ್ಡ ಚಮಚದಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ಘೀ ರೋಸ್ಟ್ ಅಲ್ವಾ, ಅದರಿಂದ ಇದನ್ನು ತುಪ್ಪದಲ್ಲೇ ಮಾಡಬೇಕು. ತುಪ್ಪಕ್ಕಾದಮೇಲೆ ನಾನಿವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಟಿರೋ ಮಶ್ರೂಮ್ನ ಹಾಕ್ಕೋಬೇಕಾಗುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಹೇಮಾಸ್ ಹಾಬೀಸ್ಗೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಈ ರೆಸಿಪಿ ತುಂಬ ರುಚಿಯಾಗಿರುತ್ತೆ. ಸೈಡ್ ಡಿಶ್ಶಾರು ಮಾಡ್ಕೋಬೋದು, ಅಥವಾ ನಾವು ಹಾಗೇ ರೈಸ್ ಮೇಲೂ ತುಂಬ ಚೆನ್ನಾಗಿರುತ್ತೆ. ಇದನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ನೀರು ಬಿಟ್ಕೊಂಡಿದೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ನಾವೀಗ ಮಾಡಿಟ್ಕೊಂಡಿರೋ ಪೇಸ್ಟ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ. ಪೇಸ್ಟ್ ಹಾಕ್ಕೊಂಡು ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ತುಪ್ಪ ಎಲ್ಲ ಹಾಕಿರೋದು ಚೆನ್ನಾಗಿ ಮೇಲೆ ಎಲ್ಲ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದು. ನೋಡಿ ಇವಾಗ ತುಪ್ಪ ಮೇಲ್ಗಡೆ ಬಂದಿದೆ. ನಾನು ಸ್ವಲ್ಪ ಇವಾಗ ಇದಕ್ಕೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ಟಾರ್ಟಿಂಗಲ್ಲೂ ಹಾಕ್ಬೋದು, ಇಲ್ಲಾಂದರೆ ಇವಾಗಲೂ ಫಿನಿಷ್ ಮಾಡಬೇಕಾದ್ರೂ ಹಾಕ್ಕೋಬೋದು. ಆಮೇಲೆ ನಾನು ರುಚಿ ನೋಡಿದೆ, ಸ್ವಲ್ಪ ಸಾಲ್ಟ್ ಕಡಿಮೆ ಇತ್ತು, ಅದರಿಂದ ನಾನು ಇನ್ನೊಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮ್ಯಾರಿನೇಷನ್ಗೆ ಹಾಕಿದ್ವಲ್ಲ ಉಪ್ಪು, ಅದರಿಂದ ಮಸಾಲೆಗೂ ಬೇಕಲ್ವ, ಅದಕ್ಕೆ ಇನ್ನೊಂದು ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕ್ಲೀನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಸ್ವಿಚ್ ಆಫ್ ಮಾಡಿಬಿಡೋಣ. ನಿಮಗೆ ಗಟ್ಟಿ ಬೇಕಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಳ್ಳಿ. ಇವಾಗ ರೆಡಿಯಾಗಿದೆ ನೋಡಿ, ತುಂಬ ಚೆನ್ನಾಗಾಗಿತ್ತು. ನೀವು ಈ ರೆಸಿಪಿ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.